ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಆರ್ಸಿಬಿ ವಿರುದ್ಧ ಸದಾ ಕೊಂಕು ನುಡಿಯುವಂತ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಮಾಜಿ ಆಟಗಾರ ಅಂಬಾಟಿ ರಾಯುಡು ಆರ್ಸಿಬಿ ಬಗ್ಗೆ ಮತ್ತೊಮ್ಮೆ ಭವಿಷ್ಯ ನುಡಿದಿದ್ದಾರೆ. ಐಪಿಎಲ್ 2026ರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹಾಗೆ ಮುಂಬೈ ಇಂಡಿಯನ್ಸ್, ಕೋಲ್ಕತಾ ನೈಟ್ ರೈಡರ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಪ್ಲೇ ಆಫ್ಗೆ ಬರಲಿವೆ. ಆದರೆ ಫೈನಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸೋರುತ್ತೆ ಎಂದು ಭವಿಷ್ಯ ನುಡಿದಿದ್ದಾರೆ. ನಾನೇನಾದ್ರೂ ಬಿಸಿಸಿ ಅಧ್ಯಕ್ಷನಾಗಿದ್ರೆ ವೈಭವ್ ಸೂರ್ಯವಂಶಿಗೆ ತಂಡದಲ್ಲಿ ಸ್ಥಾನ ನೀಡ್ತಿದ್ದೆ ಅಂತ ಮಾಜಿ ಕ್ರಿಕೆಟಿಗ ಕೆ ಶ್ರೀಕಾಂತ್ ಹೇಳಿದ್ದಾರೆ. ಸಂಜು ಸ್ಯಾಮ್ಸನ್ ಓಪನರ್ಗೆ ಸೂಕ್ತ ಅಲ್ಲ. ಓಪನಿಂಗ್ ನಲ್ಲಿ ಅದ್ಭುತ ಬ್ಯಾಟರ್ಸ್ ಅಂದ್ರೆ ವೈಭವ್ ಸೂರ್ಯವಂಶಿ, ಸಾಯಿ ಸುದರ್ಶನ್, ಗಿಲ್ ಅಥವಾ ಅಭಿಷೇಕ್ ಶರ್ಮಾಗೆ ಸ್ಥಾನ ನೀಡಬಹುದು. ಇದರಲ್ಲಿ ಓಪನರ್ಗೆ ಮೊದಲ ಆಯ್ಕೆ ಅಂದ್ರೆ ಅಭಿಷೇಕ್ ಶರ್ಮಾ. ಇವರ ಜೊತೆ ಉಳಿದ ಮೂವರಲ್ಲಿ ಯಾರಾದ್ರೂ ಬ್ಯಾಟಿಂಗ್ ಮಾಡಬಹುದು ಎಂದಿದ್ದಾರೆ. ಉತ್ತರ ಪ್ರದೇಶ ಟಿ20 ಲೀಗ್ ಅಬ್ಬರದಿಂದ ಆರಂಭವಾಗಿದೆ. ಈ ಲೀಗ್ನ 2ನೇ ಪಂದ್ಯದಲ್ಲಿ ಕಾಶಿ ರುದ್ರಾಸ್ ತಂಡ ಗೋರಖ್ಪುರ ಲಯನ್ಸ್ ತಂಡವನ್ನು ಎದುರಿಸಿತು. ಈ ಪಂದ್ಯದಲ್ಲಿ ಯುವ ವೇಗಿ ಶಿವ ಮಾವಿ ತಮ್ಮ ಬ್ಯಾಟಿಂಗ್ ಮೂಲಕ ಎಲ್ಲರನ್ನ ಅಚ್ಚರಿಗೊಳಿಸಿದರು. ಸಾಮಾನ್ಯವಾಗಿ ತಮ್ಮ ಮಾರಕ ಯಾರ್ಕರ್ ಮತ್ತು ನಿಖರವಾದ ಬೌಲಿಂಗ್ಗೆ ಹೆಸರುವಾಸಿಯಾಗಿದ್ದ ಮಾವಿ ಗೋರಖ್ಪುರ ಲಯನ್ಸ್ ವಿರುದ್ಧದ ಪಂದ್ಯದಲ್ಲಿ ಕೇವಲ 19 ಎಸೆತಗಳಲ್ಲಿ ಅರ್ಧ ಶತಕ ಗಳಿಸುವ ಮೂಲಕ ಸಂಚಲನ ಮೂಡಿಸಿದರು. ಪಾಕಿಸ್ತಾನದ ಮಾಜಿ ವೇಗಿಯಾಗಿರುವಂತಹ ತನ್ವೀರ್ ಅಹ್ಮದ್ ಅವರು ಬಾಬರ್ ಅಜಮ್ ಮತ್ತು ರಿಜ್ವಾನ್ ಅವರಿಗೆ ನಿವೃತ್ತಿಯನ್ನು ಹೊಂದುವಂತೆ ಸಲಹೆ ನೀಡಿದ್ದಾರೆ. ಬಾಬರ್ ಅಜಮ್ ಮತ್ತು ಮೊಹಮ್ಮದ್ ರಿಜ್ವಾನ್ ಅವರನ್ನ ಅಗೌರವಿಸಲಾಗಿದೆ ಎಂದು ಭಾವಿಸಿದ್ರೆ ಅವರು ಕೊಹ್ಲಿಯಂತೆ ನಿವೃತ್ತಿಯನ್ನು ಹೊಂದಬೇಕು ಎಂದಿದ್ದಾರೆ. ಗೌರವ ಮುಖ್ಯವಾಗಿದ್ರೆ ಇಬ್ಬರು ಕೂಡ ವಿರಾಟ್ ಕೊಹ್ಲಿಯ ಮಾರ್ಗವನ್ನ ಅನುಸರಿಸಿಕೊಳ್ಬೇಕು ಎಂದಿದ್ದಾರೆ. 2025ರ ಏಷ್ಯಾ ಕಪ್ ಟೂರ್ನಿಯಲ್ಲಿ ಪಾಕಿಸ್ತಾನ ವಿರುದ್ಧ ಭಾರತ ತಂಡ ಆಡಬಾರದು ಅಂತ ಟೀಂ ಇಂಡಿಯಾದ ಮಾಜಿ ಕ್ರಿಕೆಟಿಗ ಕೇದಾರ್ ಜಾಧವ್ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಯನ್ನು ಆಗ್ರಹಿಸಿದ್ದಾರೆ. ಭಾರತ ತಂಡ ಪಾಕಿಸ್ತಾನ ವಿರುದ್ಧ ಆಡಬಾರದು ಅಂತ ನನಗನ್ನಿಸ್ತಾ ಇದೆ. ಭಾರತ ಆಡೋದಿಲ್ಲ ಅಂತ ಕೂಡ ನಾನು ಭಾವಿಸ್ತೇನೆ. ಈ ಪಂದ್ಯ ಖಂಡಿತ ನಡೀಬಾರದು, ಹಾಗೋಗೋದಿಲ್ಲ ಅಂತ ನಾನು ವಿಶ್ವಾಸದಿಂದ ಹೇಳಬಲ್ಲೆ ಎಂದಿದ್ದಾರೆ. ಸ್ಪಿನ್ನರ್ ವರುಣ್ ಚಕ್ರವರ್ತಿ ಅವರು ಟೀಂ ಇಂಡಿಯಾ ಹೆಡ್ ಕೋಚ್ ಗೌತಮ್ ಗಂಭೀರ್ ಅವರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ. ಗೌತಿ ಭಾಯ್ ನನ್ನ ಕಂಬ್ಯಾಕ್ಗೆ ತುಂಬಾ ಸಹಾಯ ಮಾಡಿದ್ದಾರೆ. ಅವರು ನನ್ನನ್ನು ಪ್ರೇರೇಪಿಸುವ ರೀತಿ ಅದ್ಭುತವಾಗಿದೆ. ನಾವು ಕಡಿಮೆ ಮಾತನಾಡಿದ್ರು ಕೂಡ ಅವರು ಯಾವಾಗಲೂ ನನಗೆ ಉತ್ತಮ ಆತ್ಮವಿಶ್ವಾಸವನ್ನು ನೀಡಿದ್ದಾರೆ ಎಂದಿದ್ದಾರೆ. ಬುಚಿಬಾಬು 2025ರ ಪಂದ್ಯಾವಳಿಯಲ್ಲಿ ಸರ್ಫರಾಜ್ ಖಾನ್ ಅವರ ಅದ್ಭುತ ಶತಕ ಎಲ್ಲರ ಗಮನ ಸೆಳೆದಿದೆ. ಭಾರತೀಯ ಟೆಸ್ಟ್ ತಂಡಕ್ಕೆ ಆಯ್ಕೆಯಾಗದ ನಂತರ ತೂಕ ಇಳಿಸಿಕೊಂಡ ನಂತರ ಮೊದಲ ಪಂದ್ಯವನ್ನು ಆಡಿದಂತ ಸರ್ಫರಾಜ್ 92 ಎಸೆತಗಳಲ್ಲಿ 100 ರನ್ಗಳನ್ನು ಚಚ್ಚಿದ್ರು. ಈ ಶತಕದ ಮೂಲಕ ಅವರು ವೆಸ್ಟ್ ಇಂಡೀಸ್ ವಿರುದ್ಧದ ಸರಣಿಯಲ್ಲಿ ಸ್ಥಾನ ಪಡೆಯುವಂತ ನಿರೀಕ್ಷೆಯಲ್ಲಿದ್ದಾರೆ. ಜಸ್ಪ್ರೀತ್ ಬುಮ್ರಾ ಅವರ ನಿವೃತ್ತಿ ವದಂತಿಗಳ ಬಗ್ಗೆ ಭಾರತ ತಂಡದ ಮಾಜಿ ಆರಂಭಿಕ ಆಟಗಾರ ಆಕಾಶ್ ಚೋಪ್ರಾ ಕಟುವಾಗಿ ಟೀಕಿಸಿದ್ದಾರೆ. ಬುಮ್ರಾ ಅಂತಹ ಬೌಲರ್ ಯಾರೂ ಇಲ್ಲ. ಇವರು 24 ಕ್ಯಾರೆಟ್ ಶುದ್ಧ ಚಿನ್ನ ಎಂಬ ಕಾರಣಕ್ಕೆ ಅವರನ್ನ ಬಲವಂತವಾಗಿ ನಿವೃತ್ತಿ ತಳ್ಳಬೇಡಿ. ಅವರು ಕೊಹಿನೂರ್ ವಜ್ರ. ಅವರು ಹೆಚ್ಚು ಟೆಸ್ಟ್ ಆಡ್ತಾರೆ ಅಂತ ನಾನು ಭಾವಿಸೋದಿಲ್ಲ. ಆದ್ರೆ ಅವರು ಎಷ್ಟು ಕಾಲ ಆಡ್ತಾರೋ ಅದನ್ನ ಹಿಡಿದಿಟ್ಟುಕೊಳ್ಳಿ ಎಂದಿದ್ದಾರೆ. ಏಕದಿನ ಕ್ರಿಕೆಟ್ನಲ್ಲಿ ಸ್ಟೀವ್ ಸ್ಮಿತ್ ಹಾಗೆ ಗ್ಲೆನ್ ಮ್ಯಾಕ್ಸ್ವೆಲ್ ಯುಗಾಂತ್ಯವಾಗಿದೆ. ಇಬ್ಬರು ಆಟಗಾರರು ಈಗಾಗಲೇ ನಿವೃತ್ತಿಯನ್ನು ಘೋಷಿಸಿದ್ದು, ಅದರಂತೆ ಇದೀಗ ಪ್ರಮುಖ ಆಟಗಾರರಿಬ್ಬರು ಇಲ್ಲದೆ ಆಸ್ಟ್ರೇಲಿಯಾ ತಂಡ ಸೌತ್ ಆಫ್ರಿಕಾ ವಿರುದ್ಧ ಏಕದಿನ ಸರಣಿ ಆಡ್ತಾ ಇದೆ. ಇದರೊಂದಿಗೆ ಏಕದಿನ ಕ್ರಿಕೆಟ್ನಲ್ಲಿ ಸ್ಟಾರ್ ಆಟಗಾರರ ಇಬ್ಬರ ಯುಗಾಂತ್ಯವಾದಂತಾಗಿದೆ. ಮುಂಬರುವ ದಿನಗಳಲ್ಲಿ ಸ್ಮಿತ್ ಆಸ್ಟ್ರೇಲಿಯಾ ಟೆಸ್ಟ್ ತಂಡದಲ್ಲಿ ಮಾತ್ರ ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.